ನಮಸ್ತೆ ಸ್ನೇಹಿತರೆ, ಬೆಳದಿಂಗಳ ಆಶ್ರಯ ಟ್ರಸ್ಟ್ ವಿಜಯ ಸೂರ್ಯ ಮಾತಾಡ್ತಾ ಇದ್ದೀನಿ. ಇವತ್ತು ತುಂಬ ಖುಷಿ ಆಗುತ್ತೆ ನಿಜವಾಗ್ಲೂ. ಒಂದು ಜಾಗಕ್ಕೆ ಬಂದಿದ್ದೀನಿ, ವಿಶೇಷವಾದ ಜಾಗ ಅಂತಲೇ ಹೇಳ್ಬೋದು. ಶ್ವೇತಾ ಪಾಟೀಲ್ ಮತ್ತು ಮಲ್ಲಿಕಾರ್ಜುನ ಪಾಟೀಲ್, ಸುಜಾತಮ್ಮನವರು ಸಹ ಜೊತೆಗಿದ್ದಾರೆ. ಅವರು ನಮಗೆ ಫೋನ್ ಮಾಡಿ ಹೊಸ ಪರಿಚಯ ಚಂದ್ರಶೇಖರ್ ಜಿ ಅವ್ರ ಕಡೆಯಿಂದ ನನಗೆ ಫೋನ್ ಮಾಡಿದರು. ಈ ರೀತಿ ಆಶ್ರಮಕ್ಕೆ ಕೆಲವೊಂದು ವಸ್ತುಗಳನ್ನ ಕೊಡಬೇಕು ಬನ್ನಿ ಅಂತೇಳಿ. ನೋಡಿ, ನಮ್ಮ ಒಂದು ಸಂಸ್ಥೆಗೆ ಸಂಬಂಧಪಟ್ಟಂಗೆ ದೇವ್ರ ಮಕ್ಕಳು ಕೆಲವರು ಬಂದಿದ್ದಾರೆ. ಹಾಸ್ಪಿಟಲ್ ವಿಚಾರ ಇತ್ತು, ಸೊ ಆ ವಿಚಾರವಾಗಿ ಬಂದರು. ಕೆಲವೊಂದು ಐಟಮ್ನ ತೋರಿಸ್ತೀನಿ ತಮಗೆ. ಈ ರೀತಿ ನಮ್ಮ ಒಂದು ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಏನು ಬೇಕು ಅಂತ ಒಂದು ಐಟಮ್ಸು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಸಂತೋಷ ಆಗ್ತಿದೆ. ಸೊ ಈ ರೀತಿ ಸ್ವಚ್ಛತಾ ನಿಜವಾಗ್ಲೂ ಹೇಳಬೇಕು ಅಂತಂದರೆ ನಮ್ಮಲ್ಲಿ ಸ್ವಚ್ಛತೆಗೋಸ್ಕರವಾಗಿರ್ತಕ್ಕಂಥ ಐಟಮ್ಸ್ಗಳು ತುಂಬ ಕಡಿಮೆ ಇದ್ವು. ಯಾರನ್ನ ಕೇಳಬೇಕು ಗೊತ್ತಿಲ್ಲ. ಯಾಕಂದರೆ ರೇಷನ್ ಕೇಳಿದಾಗ ಊಟಕ್ಕಪ್ಪ ಕೊರೋನಾ ಬಿಡಿ ಅನ್ನೋಂಥ ಜನಗಳು ಇರ್ತಾರೆ. ಬಟ್ ಸ್ವಚ್ಛತೆ ಬೇಕು ಅಂದಾಗ ಅವೆಲ್ಲ ನಾವೇನು ಕೊಡಿಸ್ಬೇಕು ಅಂತ ಕೆಲವರು ಇರ್ತಾರೆ. ಬಟ್ ಆದರೆ ತುಂಬ ದೊಡ್ಡ ಮನಸ್ಸಮ್ಮ, ನಿಜವಾಗ್ಲೂ ನಿಮಗೆ ತುಂಬ ಧನ್ಯವಾದ ತಿಳಿಸ್ತೀನಿ. ಏನಕ್ಕೆ ವಿಚಾರ ಹೇಳ್ತೀನಿ ಅಂತಂದರೆ, ಕೊಡುವಂಥ ಮನಸ್ಸಿದ್ರು ಕೆಲವರು ಕೊಡಲ್ಲ. ಸೊ ಮುಖಾನೇ ನೋಡಿದ್ರೆ ಇದ್ರೂ ಸಹ ಇಲ್ಲ, ಚಂದ್ರಶೇಖರ್ ಹೇಳಿದ್ದಾರೆ, ಹೌದು ತುಂಬ ಏನೋ ಒಳ್ಳೆ ಕೆಲಸ ಮಾಡ್ತಾರೆ, ನಮ್ಮಿಂದ ಒಂದು ಕೊಡುಗೆ ಇರಲಿ ಅಂತ ನೀವು ಮಾಡೋಲ್ಲ. ಅದಕ್ಕೆ ನಿಮಗೆ ತುಂಬ ಧನ್ಯವಾದ ಹೇಳ್ತೀನಿ. ನಮ್ಮ ಬೆಳದಿಂಗಳ ಆಶ್ರಯದ ಪರವಾಗಿ ಮತ್ತು ಆ ದೇವರ ಮಕ್ಕಳ ಪರವಾಗಿ. ಸೊ ನಾನು ನಿಮಗೆ ಕೃತಜ್ಞತೆ ಸಲ್ಲಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ನಮ್ಮ ಆಶ್ರಮದಲ್ಲಿ ಈಗ ಖಂಡಿತವಾಗ್ಲೂ ನೀವು ನನ್ನ ಜೊತೆ ಸ್ಫೂರ್ತಿ. ನೀವು ಏನು ನೋಡ್ತಿದ್ದೀರಿ, ದಯಮಾಡಿ ಈ ವಿಡಿಯೋನ ಶೇರ್ ಮಾಡಿ. ಯಾಕಂದರೆ ಒಳ್ಳೆಯದನ್ನು ಹಬ್ಬಬೇಕು ಜನಕ್ಕೆ. ಆ ಒಳ್ಳೆತನ ಇನ್ನಷ್ಟು ಜನಕ್ಕೆ ಹಂಚಿದಷ್ಟು ಸಹ ಪ್ರಪಂಚ ಉತ್ತಮವಾಗಿರುತ್ತೆ ಅಂತ ಕೇಳ್ಕೊಳ್ತೀನಿ.